Oh, dear friends, welcome to my grammar class. In this video, I am going to discuss question tag. While making question tag or adding question tag to the statement, there are some principles that we must keep in our mind. The very first principle is that negative question tag to positive statement and positive question tag to negative statement. It means that when our statement is positive, we must make negative question tag. When our statement is positive, we must make negative question tag. When our statement is negative, we must make positive question tag. This is the one. Second one, question tag must be in the same tense of the statement. Question tag must be in the ಸೇಮ್ ಟೆನ್ಸ್ ಆಫ್ ದಿ ಸ್ಟೇಟ್ಮೆಂಟ್. ನೋಡಿ, ಇವೆರಡು ಪಾಯಿಂಟ್ ಅನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು, ಕ್ವಶನ್ ಟ್ಯಾಗ್ ಮಾಡುವಾಗ ನಮ್ಮ ಹೇಳಿಕೆ ಸ್ಟೇಟ್ಮೆಂಟ್ ನಾವೇನು ಯಾವ ವಾಕ್ಯ ಅಲ್ಲಿ ನಮಗೆ ನಾವು ತಗೊಂಡಿರ್ತೀವಿ ಆ ವಾಕ್ಯ ಪಾಸಿಟಿವ್ ಇದ್ರೆ ಅಂದ್ರೆ ಅದು ಸಕಾರಾತ್ಮಕವಾಗಿದ್ರೆ ಅದಕ್ಕೆ ನಾವು ನಕಾರಾತ್ಮಕವಾದ ಅಂದ್ರೆ ನೆಗೆಟಿವ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಇದು ಒಂದು. ಎರಡನೇದು, ಅದು ನೆಗೆಟಿವ್ ಇದ್ರೆ ಅಂದ್ರೆ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಇದಾದ್ಮೇಲೆ ಎರಡನೇ ಪಾಯಿಂಟ್, ಸ್ಟೇಟ್ಮೆಂಟ್ ಯಾವ ಟೆನ್ಸ್ ನಲ್ಲಿ ಇರುತ್ತೋ ಕ್ವಶನ್ ಟ್ಯಾಗ್ ಕೂಡ ಅದೇ ಟೆನ್ಸ್ ಅಲ್ಲೇ ಇರಬೇಕು. ಇದಾದ್ಮೇಲೆ ಇನ್ನು ಕೆಲವು ನಿಯಮಗಳಿದಾವೆ. ಅವೇನಂದ್ರೆ, ಈಗ ಉದಾಹರಣೆ, ನಮ್ಮ ಸ್ಟೇಟ್ಮೆಂಟು ಸ್ಟೇಟಿವ್ ಸೆಂಟೆನ್ಸ್ ಇತ್ತು ಅಂತ ತಿಳ್ಕೊಳ್ಳಿ. ಸ್ಟೇಟಿವ್ ವಾಕ್ಯ ಇತ್ತಂದ್ರೆ ನಮ್ಮ ಕ್ವಶನ್ ಟ್ಯಾಗ್ ಕೂಡ ಸ್ಟೇಟಿವ್ ನಲ್ಲೇ ಇರಬೇಕು. ಅದನ್ನು ಹೋಗಿ ಡೈನಮಿಕ್ ಸ್ಟೇಟ್ಮೆಂಟ್ ಅನ್ನ ಮಾಡಬಾರದು. ಈ ಉದಾಹರಣೆ ನಾನು ಕೆಲವು ಆಮೇಲೆ ಅದನ್ನ ಒಂದ್ಸಾರಿ ಹೇಳ್ತಾ ಹೋಗ್ತೀನಿ. ಮೊದಲು ಪ್ರಿನ್ಸಿಪಲ್ ಅನ್ನು ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ನಾವು ಸ್ಟೇಟಿವ್ ಇದ್ರೆ ಟ್ಯಾಗ್ ಕೂಡ ಸ್ಟೇಟಿವ್ ಆಗಿ ಇರಬೇಕು. ಸ್ಟೇಟ್ಮೆಂಟು ಡೈನಮಿಕ್ ಇದ್ರೆ ಟ್ಯಾಗು ಡೈನಮಿಕ್ ಆಗಿ ಇರಬೇಕು. ಇದು ಅದಾದ್ಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದ್ರೆ, ಟ್ಯಾಗ್ ನಲ್ಲಿ ಸ್ಟೇಟ್ಮೆಂಟ್ ನಲ್ಲಿ ಬಂದಂತ ಸಬ್ಜೆಕ್ಟ್ ವರ್ಡ್ ಅಂದ್ರೆ ನೌನ್ ಏನಿರ್ತದಲ್ಲ, ನೌನ್ ವರ್ಡ್ ಅನ್ನ ನಾವು ಟ್ಯಾಗ್ ನಲ್ಲಿ ರಿಪೀಟ್ ಮಾಡಬಾರ್ದು. ಟ್ಯಾಗ್ ನಲ್ಲಿ ನೌನ್ ವರ್ಡ್ ಅನ್ನ ರಿಪೀಟ್ ಮಾಡದೆ ನಾವು ಏನ್ ಮಾಡ್ಬೇಕು, ಅದ್ರ ಬದಲಿ ಪ್ರನೌನ್ಗಳನ್ನ, ಶೂಟಬಲ್ ಪ್ರನೌನ್ಗಳನ್ನ ನಾವು ಉಪಯೋಗಿಸ್ಬೇಕು. ಅಂದ್ರೆ ಸಿಂಗ್ಯುಲರ್ ನೌನ್ ಇದ್ರೆ ಸಿಂಗ್ಯುಲರ್ ಪ್ರನೌನ್ ಅನ್ನು ಉಪಯೋಗಿಸ್ಬೇಕು. ಪ್ಲೂರಲ್ ಪ್ರನೌನ್ ಇದ್ರೆ ಪ್ಲೂರಲ್ ಪ್ರನೌನ್ ಅನ್ನು ನಾವು ಯೂಸ್ ಮಾಡಬೇಕು. ಈಗ ಕೆಲವು ಎಕ್ಸರ್ಸೈಸ್ ಮಾಡ್ತಾ ಹೋಗೋಣ. ಅಲ್ಲೇ ನಾವು ಕೆಲವು ವಿಷಯಗಳನ್ನ ತಿಳ್ಕೊಬಹುದು ಅಲ್ಲೇ ಬೈ ಅಂಡ್ ಬೈ. ಈಗ ನೋಡಿ, ರಮೇಶ್, ಇದಕ್ಕೆ ಒಂದ್ 2-3 ಟ್ಯಾಗ್ ಮಾಡೋಣ. ರಮೇಶ್ ಈಸ್ ಮೈ ಫ್ರೆಂಡ್ ಅನ್ನೋದೊಂದು. ಎರಡನೇದು, ರಮೇಶ್ ಪ್ಲೇಡ್ ವೆಲ್ ಅನ್ನೋದೊಂದು. ಎರಡು ಸ್ಟೇಟ್ಮೆಂಟ್ ಒಂದೇ ಹೆಸರಿಗೆ ನಾನು 2 ವಾಕ್ಯಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಅರ್ಥ ಮಾಡಿಸುವ ಅನುಕೂಲಕ್ಕಾಗಿ. ಈಗ ಮೊದಲು ನೋಡಿ, ರಮೇಶ್ ಈಸ್ ಮೈ ಫ್ರೆಂಡ್ ಅಂತ ಇದೆ. ಇದು ಸ್ಟೇಟಿವ್ ಸ್ಟೇಟ್ಮೆಂಟ್. ಈ ಸ್ಟೇಟಿವ್ ಸ್ಟೇಟ್ಮೆಂಟ್ಗೆ ನಾನು ಸ್ಟೇಟಿವ್ ನಲ್ಲಿನೇ ಕ್ವಶನ್ ಟ್ಯಾಗ್ ಮಾಡಬೇಕು. ಆಮೇಲೆ ನೆನ್ಪಿಟ್ಕೋಬೇಕು ಇದು ಯಾವ ಟೆನ್ಸ್ ಅಲ್ಲಿ ಇದೆ. ಈ ಉದಾಹರಣೆ ಇಲ್ಲಿ ಈಸ್ ಅಂತ ಇದೆ. ಇದೇ ಪದವನ್ನೇ ನಾವಿಲ್ಲಿ ಉಪಯೋಗಿಸ್ಬೇಕು. ಕ್ವಶನ್ ಟ್ಯಾಗ್ ಮಾಡುವಾಗ ಅದೇ ಈಸ್ ಪದವನ್ನೇ ನಾವು ಉಪಯೋಗ ಮಾಡಬೇಕು. ಆಮೇಲೆ ಉದಾಹರಣೆ ನೋಡ್ರಿ, ಇದು ಪಾಸಿಟಿವ್ ಇದೆ. ರಮೇಶ್ ಈಸ್ ಮೈ ಫ್ರೆಂಡ್ ಅನ್ನೋದು ಪಾಸಿಟಿವ್. ಇದಕ್ಕೆ ನೆಗೆಟಿವ್ ಟ್ಯಾಗ್ ಮಾಡಬೇಕು. isn't he ಅಂತ. ಇದು ದಿಸ್ ಈಸ್ ದಿ ಕ್ವಶನ್ ಟ್ಯಾಗ್. ರಿಮೆಂಬರ್ ಇಟ್. ನೋಡಿ, ರಮೇಶ್ ಈಸ್ ಮೈ ಫ್ರೆಂಡ್, isn't he, ದಿಸ್ ಈಸ್ ದಿ ಕ್ವಶನ್ ಟ್ಯಾಗ್. ಇಲ್ಲಿ isn't ಅಂತ ಯಾಕೆ ಮಾಡಿದೆ ಅಂದ್ರೆ ಇದು ಪಾಸಿಟಿವ್ ಇದೆ, ಈಸ್ ಅಂತ ಪಾಸಿಟಿವ್ ಇರೋದ್ರಿಂದ ಇಲ್ಲಿ isn't ಅಂತ ಮಾಡಿ ಇಲ್ಲಿ ರಮೇಶ್ ಅನ್ನೋ ಪದಕ್ಕೆ ಬದಲಿಯಾಗಿ ನಾನು ಹಿ ಪ್ರನೌನ್ ಅನ್ನು ಉಪಯೋಗ ಮಾಡಿದ್ದೇನೆ. isn't ರಮೇಶ್ ಅಂತ ನಾವು ಟ್ಯಾಗ್ ಮಾಡಬಾರ್ದು. ಒಂದು. ಎರಡನೇದು ನೋಡ್ರಿ, ಇದು ಸ್ಟೇಟಿವ್ ಸ್ಟೇಟ್ಮೆಂಟ್. ಇದಕ್ಕೆ ಹೋಗ್ಬಿಟ್ಟು ನಾನು
ಡಸಂಟ್ ಹಿ ಅಂತ ನಾನು ಟ್ಯಾಗ್ ಮಾಡಿದ್ರೆ ತಪ್ಪಾಗುತ್ತೆ. ವಾಸಂಟ್ ಹಿ ಅಂತ ಟ್ಯಾಗ್ ಮಾಡಿದ್ರೆ ತಪ್ಪಾಗುತ್ತೆ. ವಾಸಂಟ್ ಹಿ ಅಂದ್ರೆ ಟೆನ್ಸ್ ಚೇಂಜ್ ಆಯ್ತು. ಡಸಂಟ್ ಹಿ ಅಂದ್ರೆ ಇದು ಸ್ಟೇಟಿವ್ ಸ್ಟೇಟ್ಮೆಂಟ್, ನೀವು ಹೋಗಿ ಡೈನಮಿಕ್ ಟ್ಯಾಗ್ ಮಾಡಿದ್ರಿ. ಹಾಗಾಗಿ ಆ ಎರಡೂ ಕ್ರಮಗಳು ತಪ್ಪು. ರಮೇಶ್ ಈಸ್ ಮೈ ಫ್ರೆಂಡ್ ಅಂತ ಹೇಳಿದಾಗ ಇಸಂಟ್ ಹಿ ಅಂತಕ್ಕಂಥದ್ದು ಕರೆಕ್ಟ್ ಕ್ವಶನ್ ಟ್ಯಾಗೇ ಹೊರತು ಡಸಂಟ್ ಹಿ ಸರಿಯಾದ್ದಲ್ಲ, ವಾಸಂಟ್ ಹಿ ಸರಿಯಾದ್ದಲ್ಲ. ವಾಸಂಟ್ ಹಿ ಅಂದ್ರೆ ಟೆನ್ಸ್ ಚೇಂಜ್ ಆಯ್ತು, ಡಸಂಟ್ ಹಿ ಅಂದ್ರೆ ಅದು ಡೈನಮಿಕ್ ಕ್ವಶನ್ ಟ್ಯಾಗ್ ಆಯ್ತು. ಇನ್ನ ಎರಡನೇ ನೋಡಿ, ರಮೇಶ್ ಪ್ಲೇಡ್ ವೆಲ್ ಅಂತ ಇದೆ. ರಮೇಶ್ ಪ್ಲೇಡ್ ವೆಲ್ ಇದು ಪಾಸ್ಟ್ ಟೆನ್ಸ್ ಕ್ರಿಯಾಪದ. ಇದು ಪ್ಲೇಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಕ್ರಿಯಾಪದ. ಈ ಪಾಸ್ಟ್ ಟೆನ್ಸ್ ಕ್ರಿಯಾಪದಕ್ಕೆ ನಾನು ಪಾಸ್ಟ್ ಟೆನ್ಸ್ ನಲ್ಲೇ ಟ್ಯಾಗ್ ಮಾಡಬೇಕು. ಪಾಸ್ಟ್ ಟೆನ್ಸ್ ಅಲ್ಲೇ ಟ್ಯಾಗ್ ಮಾಡಬೇಕಾದ್ರೆ ನೋಡಿ, ಇದು ಸಿಂಪಲ್ ಪಾಸ್ಟ್. ನೀವು ಕ್ವಶನ್ ಮಾಡುವಾಗ ಅರ್ಥ ಮಾಡ್ಕೊಂಡಿದ್ದೀರಿ. ಸಿಂಪಲ್ ಪಾಸ್ಟ್ ನಲ್ಲಿ ನಾವು ಪ್ರಶ್ನೆಯನ್ನ ಮಾಡುವಾಗ ಡೂ ಆಕ್ಸಿಲರಿಯ ಪಾಸ್ಟ್ ಫಾರ್ಮ್ ಉಪಯೋಗಿಸ್ಬೇಕು. ಅಂದ್ರೆ ಇಲ್ಲಿ ಡಿಡೆಂಟ್ ಅಂತ ಬರಿಬೇಕು. ನಾನು ಡಿಡೆಂಟ್ ಹಿ ಅಂತ ಟ್ಯಾಗ್ ಮಾಡಬೇಕು. ಡಿಡೆಂಟ್ ಹಿ, ದಿಸ್ ಇಸ್ ದಿ ರೈಟ್ ಕ್ವಶನ್ ಟ್ಯಾಗ್. ನೋಡಿ ಇಲ್ಲಿ ರಮೇಶ್ ಪ್ಲೇಡ್ ವೆಲ್, this becomes, this gets this type of question tag. Didn't he ಅಂತ ಕ್ವಶನ್ ಟ್ಯಾಗ್ ಆಯ್ತು. ಅದು ಇದು ಕರೆಕ್ಟ್ ಕ್ವಶನ್ ಟ್ಯಾಗ್. ಇದನ್ನ ಬಿಟ್ಟು ನೀವು ವಾಸಂಟ್ ಹಿ ಅಂತ ಮಾಡಿದ್ರೆ ಕೆಲವರಿಗೆ ಏನಂದ್ರೆ ವಾಸ್ ವರ್ ಬರೆದ್ರೆ ಮಾತ್ರ ಪಾಸ್ಟ್ ಟೆನ್ಸು, ಇಂಥ ಒಂದು ತಪ್ಪು ತಿಳುವಳಿಕೆಗಳು ಇರ್ತವೆ. ಇದು ತಪ್ಪು. ನೀವು ಕರೆಕ್ಟ್, ಅದಕ್ಕಾಗಿನೇ ಯಾರಿಗೆ ಗ್ರಾಮರ್ ಸ್ಪಷ್ಟತೆ ಇರಲ್ಲ, ನೀವು ಬೇಸಿಕ್ ಆಗಿ ನಾನು ಹೇಳ್ಕೊಂತ ಬಂದ ಎಲ್ಲಾ ಕ್ರಿಯಾಪದಗಳು, ಅವುಗಳ ರೂಲ್ಸು, ಅವುಗಳನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂತ ಬರಬೇಕು. ಕೆಲವು ನೋಡ್ತೀರಿ, ಕೆಲವು ನೋಡಲ್ಲ. ಅದು ಆ ರೀತಿ ಮಾಡೋದು ತಪ್ಪು. ನೀವು ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡದಂತೆ ಎಲ್ಲವನ್ನ ಸಂಪೂರ್ಣವಾಗಿ ಕೇಳ್ತಾ ಮನಸ್ಸಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ತಾ ಎಷ್ಟು ಸಾಧ್ಯವೋ ಅಷ್ಟು ಗ್ರಹಿಸ್ತಾ ಬಂದ್ರೆ ಮುಂದೆ ಹೇಳ್ತಕ್ಕಂಥ ವಿವರಗಳು ನಿಮಗೆ ಕನ್ವಿನ್ಸ್ ಆಗ್ತಾ ಹೋಗ್ತವೆ. ಆಯ್ತಾ? ಆದ್ರಿಂದ ಪ್ರತಿಯೊಂದು ಕ್ರಿಯಾಪದಕ್ಕೆ ಒಂದು ರೂಲ್ಸ್ ಇರ್ತದೆ. ಅದ್ರ ಫಾರ್ಮ್ಸ್ ಇರ್ತವೆ, ಅದಕ್ಕೆ ಟೆನ್ಸ್, ಯಾವ್ಯಾವ ಟೆನ್ಸ್ ಅಂತ ಹೀಗೆಲ್ಲ ಇರುತ್ತೆ. ಆದ್ರಿಂದ ಅದನ್ನ ತಿಳ್ಕೊಂತ ಬರ್ಬೇಕು. ಈಗ ನೋಡಿ, ರಮೇಶ್ ಪ್ಲೇಡ್ ವೆಲ್ ಅಂತ ಇದೆ. ರಮೇಶ್ ಪ್ಲೇಡ್ ವೆಲ್, ಇಲ್ಲಿ ಡಿಡೆಂಟ್ ಹಿ, ಇದು ರೈಟ್ ಕ್ವಶನ್ ಟ್ಯಾಗ್. ಯಾಕಂದ್ರೆ ಇದು ಡೈನಮಿಕ್ ಸೆಂಟೆನ್ಸ್, ಸಿಂಪಲ್ ಪಾಸ್ಟ್ ಆಗಿದೆ. ಸಿಂಪಲ್ ಪಾಸ್ಟ್ ನಲ್ಲಿ ಡೈನಮಿಕ್ ಸೆಂಟೆನ್ಸ್ ಇತ್ತಂದ್ರೆ ಅದಕ್ಕೆ ತಕ್ಕಂತ ಕ್ರಿಯಾಪದ ಡಿಡ್. ಡಿಡ್, ಆದ್ರಿಂದ ಡಿಡೆಂಟ್ ಹಿ, ಇದು ರೈಟ್. ಅದನ್ನ ಬಿಟ್ಬಿಟ್ಟು ನೀವು ಇಲ್ಲಿ ವಾಸಂಟ್ ಹಿ ಅಂತ ಬರೆದ್ರೆ ತಪ್ಪು, ಇಸಂಟ್ ಹಿ ಅಂತ ಬರೆದ್ರೆ ತಪ್ಪು. ಇದು ಈ ಆಮೇಲೆ ನೆಕ್ಸ್ಟ್ ನೋಡಿ, ಈಗ ನಾವು ನೌನ್ ವರ್ಡ್ ರಿಪೀಟ್ ಮಾಡಬಾರ್ದು. ಕ್ವಶನ್ ಟ್ಯಾಗ್ ಅನ್ನ ಅದೇ ಟೆನ್ಸ್ ಅಲ್ಲೇ ಮಾಡಬೇಕು. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು ಅಂತ ಮಾಡಿದ್ವಿ. ಈಗ ಕೆಲವು ಬೇರೆ ನೋಡೋಣ. ಬರ್ಡ್ಸ್ ಎರಡು ವಾಕ್ಯಗಳನ್ನು ಮಾಡೋಣ. ಬರ್ಡ್ಸ್ ಬಿಲ್ಡ್ ನೆಸ್ಟ್ಸ್, ಒಂದು ವಾಕ್ಯ. ಬರ್ಡ್ಸ್ ಆರ್ ಸಿಂಗಿಂಗ್, ಇನ್ನೊಂದು ವಾಕ್ಯ. ಈಗ ಇಲ್ಲಿ ನೋಡಿ, ಬರ್ಡ್ಸ್ ಬಿಲ್ಡ್ ನೆಸ್ಟ್ಸ್ ಅಂತ ಇದೆ. ಇದು ಪ್ರೆಸೆಂಟ್ ಟೆನ್ಸ್. ಇದು ಮೇಲಿನ ವಾಕ್ಯ ಏನಿದೆಯಲ್ಲ, ಇದು ಪ್ರೆಸೆಂಟ್ ಟೆನ್ಸ್. ಬರ್ಡ್ಸ್ ಬಿಲ್ಡ್ ನೆಸ್ಟ್ಸ್ ಅಂತ ಇದೆ. ಬಿಲ್ಡ್ ಅಂತ ಇದೆ ನೋಡಿ, ಬಿಲ್ಟ್ ಅಂತ ಇಲ್ಲ. ಬಿಲ್ಟ್ ಅಂತ ಇದ್ರೆ ಅದು ಪಾಸ್ಟ್ ಟೆನ್ಸ್ ಆಗ್ತಿತ್ತು. ಆದ್ರಿಂದ ಇಲ್ಲಿ ಬಿಲ್ಡ್ ಅನ್ನು ಈ ಪ್ರೆಸೆಂಟ್ ಟೆನ್ಸ್ಗೆ ಸೂಕ್ತವಾದ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸೂಕ್ತವಾದ ಆಕ್ಸಿಲರಿ ಅಂದ್ರೆ ಡೂ ಅಲ್ವಾ. ಈಗ ಇದನ್ನ ಏನ್ ಮಾಡ್ಬೇಕು, ನಾವು ನೆಗೆಟಿವ್ ಮಾಡ್ಬೇಕು. ಡೋಂಟ್ ಅಂತ ಮಾಡ್ಬೇಕು. ಇದನ್ನ ಡೋಂಟ್ ಅಂತ ಬರೆದ್ಮೇಲೆ ಬರ್ಡ್ಸ್ ಅನ್ನೋದಕ್ಕೆ ಸೂಕ್ತವಾದ ಪ್ರನೌನ್ ತಗೋಬೇಕು. ಡೋಂಟ್ ದೇ ಅಂತ ತಗೋಬೇಕು. ಡೋಂಟ್ ದೇ. ನೋಡಿ, ಬರ್ಡ್ಸ್ ಬಿಲ್ಡ್ ನೆಸ್ಟ್ಸ್, ಡೋಂಟ್ ದೇ ಅಲ್ವಾ. ಬರ್ಡ್ಸ್ ಆರ್ ಸಿಂಗಿಂಗ್, ಈಗ ಇದಕ್ಕೆ ಹೆಂಗ್ ಕ್ವಶನ್ ಮಾಡ್ಬೇಕು, ಇಲ್ಲಿ ಇದೇ ಆಕ್ಸಿಲರಿಯನ್ನ ತಗೋಬೇಕು. ಸೆಂಟೆನ್ಸ್ ನಲ್ಲಿರುವ ಆಕ್ಸಿಲರಿ ಯಾವ್ದು ಅದನ್ನೇ ತಗೋಬೇಕು. ನೋಡಿ, ಬರ್ಡ್ಸ್ ಆರ್ ಸಿಂಗಿಂಗ್ ಅಲ್ವಾ, ಆರ್ ಅಂತ ಇದೆ ಇಲ್ಲಿ. ಇದನ್ನೇ ನಾನು ತಗೊಂಡ್ಬಿಟ್ಟು ಇಲ್ಲಿ ಅರೆಂಟ್ ದೇ ಅಂತ ಮಾಡ್ಬೇಕು. ಅರೆಂಟ್ ದೇ. ನೋಡಿ, ಇಲ್ಲಿ ನಾವೇನ್ ಮಾಡಿದ್ವಿ ಅಂತ ಗಮನಿಸಿ. ಬರ್ಡ್ಸ್ ಪದಕ್ಕೆ ಸೂಕ್ತವಾದ ದೇ ಪ್ರನೌನ್ ಅನ್ನು ಯೂಸ್ ಮಾಡಿದ್ವಿ. ಮೇಲಿನದು ಡೈನಮಿಕ್ ಸೆಂಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗಿದೆ. ಆದ್ರಿಂದ ಡೋಂಟ್ ಅನ್ನೋ ಪದವನ್ನು ಉಪಯೋಗಿಸಿದ್ವಿ, ಡೋಂಟ್ ದೇ ಅಂತ. ಎರಡನೇ ವಾಕ್ಯದಲ್ಲಿ ಇಲ್ಲಿ ಆರ್ ಅಂತ ಇದೆ, ಬರ್ಡ್ಸ್ ಆರ್ ಸಿಂಗಿಂಗ್ ಅಂತ. ಇದೇ ಕ್ರಿಯಾಪದವನ್ನು ಇಲ್ಲಿ ಯೂಸ್ ಮಾಡಿಬಿಟ್ಟು
ಅರಂಟ್ ದೇ ಅಂತ ನಾವು ಟ್ಯಾಗ್ ಮಾಡಿದ್ವಿ. ಇಲ್ಲಿ ಹೋಗ್ಬಿಟ್ಟು ನೀವು ಇಸಂಟ್ ದೇ ಅಂತಲೋ ಇಸಂಟ್ ಇಟ್ ಅಂತಲೋ ಮಾಡಿದ್ರೆ ತಪ್ಪಾಗುತ್ತೆ. ಇಸಂಟ್ ಇಟ್ ಇಸಂಟ್ ದೇ ಅಂತ ಮಾಡಿದ್ರೆ ತಪ್ಪಾಗುತ್ತೆ. ಆದ್ರಿಂದ ಇದು ಸೂಟಬಲ್ ಕ್ವಶನ್ ಟ್ಯಾಗ್ ಇದು. ಇನ್ನು ಕೆಲವು ನೆಗೆಟಿವ್ ವಾಕ್ಯಗಳಿಗೆ ಟ್ಯಾಗ್ ಮಾಡ್ತಕ್ಕಂಥದ್ದು ನೀವು ನೋಡಿ. ಈ ಉದಾಹರಣೆ, ಐ ಆಮ್ ಎ ಸಿಂಗರ್ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಐ ಆಮ್ ಎ ಸಿಂಗರ್. ಇಲ್ಲಿ ಆಮ್ ಅಂತಕ್ಕಂಥದ್ದು ಕ್ರಿಯಾಪದ. ಈ ಆಮ್ ಐ ಆಮ್ ಬಂದಾಗ ಇದು ಒಂದು ಸ್ಪೆಷಲ್ ಕೇಸ್. ಇದು ಐ ಆಮ್ ಅಂತ ಇದೆ, ಇಲ್ಲಿ ಐ ಆಮ್ ಎ ಸಿಂಗರ್ ಅಂತ ಇದೆ. ಇಲ್ಲಿ ಆಮ್ ಅನ್ನೋದು ಇದೊಂದು ಸ್ಪೆಷಲ್ ಕೇಸ್ ಇದೆ ಗ್ರಾಮರ್ ಅಲ್ಲಿ. ಇದನ್ನ ನಾನು ನೆಗೆಟಿವ್ ಅಲ್ಲಿ ಟ್ಯಾಗ್ ಮಾಡುವಾಗ ಅಮಂಟ್ ಅಂತ ಮಾಡಬಾರ್ದು, ಅರಂಟ್ ಐ ಅಂತ ಮಾಡಬೇಕು. ಅರಂಟ್ ಐ ಅಂತ ಮಾಡಬೇಕು. ಇದು ಕ್ವಶನ್ ಟ್ಯಾಗ್. ಅರಂಟ್ ಐ. ನೋಡಿ, ಐ ಆಮ್ ಎ ಸಿಂಗರ್, ಅರಂಟ್ ಐ. ಇದನ್ನ ನೆಗೆಟಿವ್ ಮಾಡಿದ್ರೆ ಅಂದ್ರೆ ಐ ಆಮ್ ನಾಟ್ ಎ ಡ್ಯಾನ್ಸರ್ ಅಂತ ಇತ್ತು ಅಂತ ತಿಳ್ಕೊಳ್ಳೋಣ. ಐ ಆಮ್ ನಾಟ್ ಎ ಡ್ಯಾನ್ಸರ್. ಹಿಂಗೆ ಐ ಆಮ್ ನಾಟ್ ಎ ಡ್ಯಾನ್ಸರ್ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಈಗ ಇಲ್ಲಿ ನಾನು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ನೋಡಿ, ಇಲ್ಲಿ ಐ ಆಮ್ ನಾಟ್ ಎ ಡ್ಯಾನ್ಸರ್ ಅಂತ ಇದೆ, ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡುವಾಗ ಎಮ್ ಐ ಅಂತ ಮಾಡಬೇಕು. ಎಮ್ ಐ ಅಂತ ಮಾಡಬೇಕು. ಇದು ನೆನ್ಪಿಟ್ಕೊಳ್ಳಿ. ಪಾಸಿಟಿವ್ ಇದ್ದು ನೆಗೆಟಿವ್ ಟ್ಯಾಗ್ ಮಾಡೋಕ್ರ ಮಾತ್ರ ನಾವು ಅರಂಟ್ ಐ ಅಂತ ಮಾಡಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದು ಪಾಸಿಟಿವ್ ಟ್ಯಾಗ್ ಮಾಡ್ಬೇಕಾರ ಅದನ್ನ ಎಮ್ ಐ ಅಂತ ಮಾಡ್ಬೇಕು ನಾವು. ಇನ್ನು ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ನೋಡೋಣ. Boys didn't play well. Boys didn't play well. ನೋಡಿ, ಇದು ನೆಗೆಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಸ್ಟೇಟ್ಮೆಂಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಬಾಯ್ಸ್ ಡಿಡೆಂಟ್ ಪ್ಲೇ ವೆಲ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಇದನ್ನ ಇನ್ನೊಂದು ಬೇರೆ ವಾಕ್ಯ ತಗೊಳ್ಳೋಣ. Girls were not dancing well. ನೋಡಿ, ಎರಡು ವಾಕ್ಯ ತಗೊಳ್ಳಿ. ನೋಡಿ, ಬಾಯ್ಸ್ ಡಿಡೆಂಟ್ ಪ್ಲೇ ವೆಲ್ ಅಂತ ಇದೆ. ಬಾಯ್ಸ್ ಡಿಡೆಂಟ್ ಪ್ಲೇ ವೆಲ್ ಅಂತ ಇತ್ತಂದ್ರೆ ಇಲ್ಲಿ ನಾನು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಡಿಡೆಂಟ್ ಅಂತಕ್ಕಂಥದ್ದು ನೆಗೆಟಿವ್. ಗಮನಿಸಿ, ಡಿಡೆಂಟ್ ಅಂತಕ್ಕಂಥದ್ದು ನೆಗೆಟಿವ್. ಇಲ್ಲಿ ನಾನು ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ವಾಕ್ಯ. ಇದೇ ಆಕ್ಸಿಲರಿ ಏನು ಉಪಯೋಗಿಸ್ಬೇಕು? ಡಿಡ್ ಅನ್ನೋದನ್ನ ಉಪಯೋಗಿಸ್ಬೇಕು. ಡಿಡ್ ಅನ್ನು ಉಪಯೋಗಿಸ್ಬಿಟ್ಟು ಈ ರೀತಿ ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಡಿಡ್ ದೇ ಅಂತ ಮಾಡಬೇಕು. ಡಿಡ್ ದೇ. ಬಾಯ್ಸ್ ಡಿಡೆಂಟ್ ಪ್ಲೇ ವೆಲ್. ಡಿಡ್ ದೇ. ಮತ್ತೆ ಇಲ್ಲೋಗಿ ಡಿಡೆಂಟ್ ದೇ ಅಂತ ಮಾಡಬಾರ್ದು, ಅಥವಾ ವರದೆ ಅಂತ ಮಾಡಬಾರ್ದು. ವರದೆ ಅಂತಾನು ಮಾಡಬಾರ್ದು. ಇಲ್ಲೇನು ಆಕ್ಸಿಲರಿ ಇದೆ, ಇದೇ ಆಕ್ಸಿಲರಿ ತಗೋಬೇಕು. ಡಿಡ್ ದೇ ಅಂತ ಮಾಡಬೇಕು. ಇನ್ನು ಇಲ್ಲಿ ಕೆಳಗಡೆ ಬನ್ನಿ. ನೋಡಿ, ಗರ್ಲ್ಸ್ ವರ್ ನಾಟ್ ಡ್ಯಾನ್ಸಿಂಗ್ ವೆಲ್ ಅಂತ ಇದೆ. ಇಲ್ಲಿ ವರ್ ನಾಟ್ ನೆಗೆಟಿವ್ ಇದೆ, ಇದು ಆಕ್ಸಿಲರಿ ವರ್ ಇದೆ. ಇದೇ ಆಕ್ಸಿಲರಿಯನ್ನ ತಗೋಬೇಕು ನಾವು. ಇದೇ ಆಕ್ಸಿಲರಿಯನ್ನ ತಗೊಂಡ್ಬಿಟ್ಟು ನೋಡಿ, ಇಲ್ಲಿ ವರ್ ದೇ ಅಂತ ಮಾಡ್ಬೇಕು. ವರ್ದೇ. ಇಲ್ಲಿ ವರ್ದೇ ಅಂತ ಮಾಡ್ಬಿಟ್ಟು ಡಿಡ್ದೆ ಅಂತ ಮಾಡಬಾರ್ದು. ನೋಡಿ, ಇದು ಇಂಥ ವ್ಯತ್ಯಾಸಗಳು ಗಮನಿಸಿ ನೀವು. ಇಲ್ಲಿ ಗರ್ಲ್ಸ್ ವರ್ ನಾಟ್ ಡ್ಯಾನ್ಸಿಂಗ್ ವೆಲ್ ಅಂತ ಇದೆ, ವರ್ ನಾಟ್ ಅಂತ ಇದೆ. ಇಲ್ಲಿ ಈ ವರ್ ನಾಟ್ ಅಂತ ಇರುವಾಗ ಇಲ್ಲಿ ತಗೊಂಡ್ಬಿಟ್ಟು ನೀವು ಡಿಡ್ದೆ ಅಂತ ಟ್ಯಾಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ರೀತಿ ಟ್ಯಾಗ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಆದ್ರಿಂದ
ಗರ್ಲ್ಸ್ ವರ್ ನಾಟ್ ಡ್ಯಾನ್ಸಿಂಗ್ ವೆಲ್ ಅಂದ್ರೆ ವರ್ ದೇ ಅಂತಾನೆ ಮಾಡ್ಬೇಕು. ಇಲ್ಲಿ ಏನ್ ಆಕ್ಸಿಲರಿ ಇದೆ ಅವಾಗ ಬೇರೆ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅದೇ ಆಕ್ಸಿಲರಿಯನ್ನ ಯೂಸ್ ಮಾಡಿಬಿಟ್ಟು ನಾವು ಟ್ಯಾಗ್ ಅನ್ನ ಮಾಡಬೇಕು. ಇನ್ನೊಂದು ಬೇರೆ ಪ್ರಕಾರದ ವಾಕ್ಯ ನಾವು ನೋಡೋಣ. ಸತೀಶ್ ಹ್ಯಾಸ್ never Satish has never liked it. ಹಿಂಗಿದೆ ವಾಕ್ಯ ಅಂತ ತಿಳಿ. ಇಲ್ಲಿ ನೋಡಿ, ಸತೀಶ್ ಹ್ಯಾಸ್ ನೆವರ್ ಲೈಕ್ಡ್ ಇಟ್. ಈಗ ಕೆಲವರಿಗೆ ನಾಟ್ ಬಂದಿಲ್ಲಲ್ಲ ಅಂತ ಹೇಳಿ ಇದು ಪಾಸಿಟಿವ್ ಅಲ್ಲ ಅಂತ, ನೆಗೆಟಿವ್ ಅಲ್ಲ ಅಂತ ಕೆಲವರು ತಿಳ್ಕೊಂಡ್ಬಿಡ್ಬೋದು. ಇಲ್ಲಿ ನೆವರ್ ಅನ್ನೋದೇ ನೆಗೆಟಿವ್ ಪಾರ್ಟಿಕಲ್, ನೆನ್ಪಿಟ್ಕೊಳ್ಳಿ. ನೆವರ್ ಅನ್ನೋದು ಏನಿದೆಯಲ್ಲ ಅದೇ ದಟ್ ಈಸ್ ನೆಗೆಟಿವ್ ಪಾರ್ಟಿಕಲ್. ಆದ್ರಿಂದ ಸತೀಶ್ ಹ್ಯಾಸ್ ನೆವರ್ ಲೈಕ್ಡ್ ಇಟ್. ಓಕೆ, ಅವನು ಅದನ್ನ ಇಷ್ಟಪಟ್ಟೇ ಇಲ್ಲ ಅಂತ ಅರ್ಥ ಆಯ್ತು ಅದು. ಈಗ ನೀವು ಟ್ಯಾಗ್ ಮಾಡ್ಬೇಕಾದ್ರೆ ಇದೇ ಹ್ಯಾಸ್ ಅನ್ನು ಉಪಯೋಗಿಸ್ಬೇಕು. ಇದೇ ಹ್ಯಾಸ್ ಅನ್ನು ಉಪಯೋಗಿಸ್ಬಿಟ್ಟು ನೋಡಿ ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಆಸ್ ಹಿ ಅಂತ ಟ್ಯಾಗ್ ಮಾಡಬೇಕು. ಆಸ್ ಹಿ ಅಂತ ಟ್ಯಾಗ್ ಮಾಡಬೇಕು. ಸತೀಶ್ ಹ್ಯಾಸ್ ನೆವರ್ ಲೈಕ್ಡ್ ಇಟ್ ಅಂತ ಇತ್ತಂದ್ರೆ ಹ್ಯಾಸ್ ಹಿ ಅಂತ ಟ್ಯಾಗ್ ಮಾಡಬೇಕು. ನೋಡಿ, ಹೀಗೆ ಇದು ಕ್ವಶನ್ ಟ್ಯಾಗಿನ ಒಂದು ಚಿತ್ರಣ ಇದು. ಇಲ್ಲಿ ನಾವು ಏನೇನ್ ಮಾಡಿದ್ವಿ ಅಂತ ಸ್ವಲ್ಪ ಗಮನಿಸಿ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಿದ್ವಿ. ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಿದ್ವಿ. ಆಮೇಲೆ ಕ್ವಶನ್ ಟ್ಯಾಗು ಸ್ಟೇಟ್ಮೆಂಟಿನ ಟೆನ್ಸ್ ಅಲ್ಲೇ ಇರಬೇಕು. ಅಂದ್ರೆ ಕ್ವಶನ್ ಟ್ಯಾಗ್ ಮಸ್ಟ್ ಮ್ಯಾಚ್ ದಿ ಸ್ಟೇಟ್ಮೆಂಟ್ ಇನ್ ಇಟ್ಸ್ ಟೆನ್ಸ್. ಕ್ವಶನ್ ಟ್ಯಾಗ್ ಮಸ್ಟ್ ಮ್ಯಾಚ್ ದಿ ಸ್ಟೇಟ್ಮೆಂಟ್ ಇನ್ ಇಟ್ಸ್ ಟೆನ್ಸ್. ಟೆನ್ಸ್ ಅನ್ನ ಅದು ಮ್ಯಾಚ್ ಮಾಡಬೇಕು, ಟೆನ್ಸ್ ಅನ್ನ ಚೇಂಜ್ ಮಾಡಬಾರ್ದು. ಇದು ಒಂದು. ಎರಡನೇದು, ಕ್ವಶನ್ ಟ್ಯಾಗು ಸ್ಟೇಟ್ಮೆಂಟ್ ಸ್ಟೇಟಿವ್ ಇದ್ರೆ ಕ್ವಶನ್ ಟ್ಯಾಗು ಸ್ಟೇಟಿವ್ ಇರಬೇಕು. ಸ್ಟೇಟ್ಮೆಂಟ್ ಡೈನಮಿಕ್ ಇದ್ರೆ ಕ್ವಶನ್ ಟ್ಯಾಗು ಡೈನಮಿಕ್ ಇರಬೇಕು. ಆಮೇಲೆ ನಮಗೆ ಅಲ್ಲಿ ಆಕ್ಸಿಲರಿ ಇದ್ರೆ, ಈಗ ವಾಕ್ಯಗಳಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಆಕ್ಸಿಲರಿ ಇದ್ರೆ ನಾವು ಬೇರೆ ಯಾವುದೋ ಆಕ್ಸಿಲರಿ, ಸೂಕ್ತವಲ್ಲದ ಆಕ್ಸಿಲರಿಯನ್ನು ಉಪಯೋಗಿಸಿ ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದೇ ಆಕ್ಸಿಲರಿಯನ್ನು ಉಪಯೋಗ ಮಾಡಿ ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಇದು ಕ್ವಶನ್ ಟ್ಯಾಗ್ ಮಾಡ್ತಕ್ಕಂಥ ಒಂದು ಕ್ರಮ. ಇದು ಪರೀಕ್ಷೆಗಳಲ್ಲಿ ಅದು 10th ಓದೋರ್ಗಿರ್ಬೋದು, PUC ಓದೋರ್ಗಿರ್ಬೋದು, ಇದೆಲ್ಲ 1-2 ಮಾರ್ಕ್ಸ್ಗೆ ಇದನ್ನ ಈ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಕೆಲವು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ, ನೀವು ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡ್ರಿ ಅಂತ ಕೇಳ್ತಾರೆ. ಹಾಗಾಗಿ ಬೇರೆ ಬೇರೆ ಟೆನ್ಸ್ ಅಲ್ಲಿ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ನಾವು ಮಾಡ್ತಕ್ಕಂಥದ್ದನ್ನ, ಕ್ವಶನ್ ಟ್ಯಾಗ್ ಮಾಡ್ತಕ್ಕಂಥದ್ದನ್ನ ಕಲಿಬೇಕು. ನೋಡಿ, ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಒಂದು ನೋಡೋಣ. She sings ಸ್ವೀಟ್ಲಿ ಅಂತ ಇಂಥದ್ದೊಂದು ವಾಕ್ಯ ಇದೆ ಅಂತ ತಿಳ್ಕೊಳ್ಳಿ. ಶಿ ಸಿಂಗ್ಸ್ ಸ್ವೀಟ್ಲಿ ಅಂತ ಇದೆ. ನೋಡಿ, ಇಲ್ಲಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಗಿದೆ. ಸಿಂಗ್ಸ್ ಅಂತ ಎಸ್ ಫಾರ್ಮ್ ಕ್ರಿಯಾಪದ ಇದೆ. ಇಲ್ಲಿ ಶಿ ಪ್ರನೌನ್ ಇದೆ ಅಲ್ವಾ. ನಾವು ಇಲ್ಲಿ ನೋಡಿ ಯಾವುದನ್ನ ನಾವು ಆಕ್ಸಿಲರಿ ಉಪಯೋಗಿಸ್ಬೇಕು ಅಂತ ನಿಮಗೆ ಪ್ರಶ್ನೆ. ಶಿ ಸಿಂಗ್ಸ್ ಅಲ್ವಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂತಂದ್ರೆ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಡೂ ಫಾರ್ಮ್ ಅನ್ನು ಉಪಯೋಗಿಸ್ಬೇಕು. ಡೂ ಫಾರ್ಮ್ ಎಷ್ಟಿದಾವೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ? ಎರಡೇ ಇರೋದು, ಡೂ ಮತ್ತು ಡಸ್. ಡೂ ಈಸ್ ಆಲ್ಸೋ ಪ್ರೆಸೆಂಟ್ ಫಾರ್ಮ್, ಡಸ್ ಈಸ್ ಆಲ್ಸೋ ಪ್ರೆಸೆಂಟ್ ಫಾರ್ಮ್. ದೆನ್ ವಾಟ್ ಈಸ್ ಡಸ್? ಡಸ್ ಈಸ್ ಎಸ್ ಫಾರ್ಮ್ ಆಫ್ ಡೂ. ವೇರ್ ಶುಡ್ ವಿ ಯೂಸ್ ಡಸ್? ಡಸ್ ಶುಡ್ ಬಿ ಯೂಸ್ಡ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಅಲ್ವಾ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಅಂದ್ರೆ ಯಾವ್ಯಾವು? ಹಿ, ಶಿ, ಇಟ್, ದಿಸ್, ದಟ್ ಅಲ್ವಾ. ಆದ್ರಿಂದ ನೋಡಿ, ಇಲ್ಲಿ ಶಿ ಇದೆ. ಹಿ, ಶಿ, ಇಟ್ ಅಂತ ನಾನು ಏನ್ ಹೇಳಿದೆ, ಇಲ್ಲಿ ಶಿ ಇದೆ. ಆದ್ರಿಂದ ಎಸ್ ಫಾರ್ಮ್ ಕ್ರಿಯಾಪದ ಎಲ್ಲಿ ಉಪಯೋಗಿಸ್ತೀವಿ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದ ಕಡೆ ಉಪಯೋಗಿಸ್ತೀವಿ. ಅದೇ ತರ ನಾವು ಡಸ್ ಅನ್ನು ಕೂಡ ಈ ರೀತಿ ಎಸ್ ಫಾರ್ಮ್ ಕ್ರಿಯಾಪದ ಬಂದಾಗ ನಮ್ಮ ಸಬ್ಜೆಕ್ಟ್ ಹಿ, ಶಿ, ಇಟ್, ದಿಸ್, ದಟ್ ಹಿಂಗ್ ಯಾವ್ದಾದ್ರು ಇದ್ದಾಗ ನಾವು ಉಪಯೋಗ ಮಾಡಬೇಕು. ಆದ್ರಿಂದ ಇಲ್ಲಿ ಟ್ಯಾಗ್ ಹೇಗಿರ್ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಡಸಂಟ್ ಶಿ ಅಂತ ಇರ್ಬೇಕು. ಟ್ಯಾಗು ಡಸಂಟ್ ಶಿ ಅಂತ ಇರ್ಬೇಕು. ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಶಿ ಸಿಂಗ್ಸ್ ಸ್ವೀಟ್ಲಿ, ಡಸಂಟ್ ಶಿ. ದಿಸ್ ಈಸ್ ದಿ ಕ್ವಶನ್ ಟ್ಯಾಗ್. ಇಲ್ಲಿ ನೀವು ಹೋಗಿ ಇಸಂಟ್ ಶಿ ಅಂತ ಮಾಡಿದ್ರೆ, ವಸಂಟ್ ಶಿ ಅಂತ ಮಾಡಿದ್ರೆ, ಡಿಡಂಟ್ ಶಿ ಅಂತ ಮಾಡಿದ್ರೆ, ಹಿಂಗೆಲ್ಲ ಮಾಡಿದ್ರೆ ತಪ್ಪೇ ಅದು.
ಅದರಿಂದ ವಾಕ್ಯಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಆ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದೆ, ಅದಕ್ಕೆ ಸೂಟಬಲ್ ಆಕ್ಸಿಲರಿ ಯಾವುದು. ನೋಡಿ, ಶಿ ಸಿಂಗ್ಸ್ ಅಂತ ಇದ್ದಾಗ ಡಸ್ ಸೂಟಬಲ್ ಆಕ್ಸಿಲರಿ. ಅಕಸ್ಮಾತ್ ದೇ ಸಿಂಗ್ ಅಂತ ಇತ್ತಂದ್ರೆ ಅವಾಗ ಡೂ ಸೂಟಬಲ್ ಆಕ್ಸಿಲರಿ. ದೇ ಅಥವಾ ಶಿ ಸ್ಯಾಂಗ್ ಅಂತ ಇತ್ತಂತ ತಿಳ್ಕೊಳ್ಳಿ. ಶಿ ಸ್ಯಾಂಗ್ ಅಂತ ಇತ್ತಪ್ಪ, ಶಿ ಸ್ಯಾಂಗ್ ಸ್ವೀಟ್ಲಿ ಪಾಸ್ಟ್ ಟೆನ್ಸ್, ಅವಾಗ ಡಿಡ್ ತಗೋಬೇಕು. ಶಿ ಸ್ಯಾಂಗ್ ಸ್ವೀಟ್ಲಿ ಅಂತ ಇತ್ತಂದ್ರೆ ಆಗ ನಾನೇನ್ ಮಾಡ್ಬೇಕು, ಡಿಡ್ ಅನ್ನ ತಗೋಬೇಕು. ಹೀಗೆ ಟೆನ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಅದರ ಸ್ಟೇಟ್ಮೆಂಟ್ಗೆ ತಕ್ಕಂತೆ ಕ್ವಶನ್ ಟ್ಯಾಗ್ನ ಟೆನ್ಸ್ ಅನ್ನು ನಾವು ಮ್ಯಾಚ್ ಮಾಡಬೇಕು. ಇಷ್ಟು ವಿಷಯವನ್ನು ನೀವು ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಕು. ನೋಡಿ, ಒನ್ಸ್ ಅಗೇನ್ ಲೆಟ್ ಮಿ ರಿಪೀಟ್ ದ ಮೇನ್ ಪಾಯಿಂಟ್ಸ್. ಯಾಕಂದ್ರೆ ಈ ಪ್ರಿನ್ಸಿಪಲ್ಗಳನ್ನ ನೆನಪಿಟ್ಕೋಬೇಕು. ನೆಗೆಟಿವ್ ಟ್ಯಾಗ್ ಟು ಪಾಸಿಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಟ್ಯಾಗ್ ಟು ನೆಗೆಟಿವ್ ಸ್ಟೇಟ್ಮೆಂಟ್. ಅಂದ್ರೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಇದು ಒಂದು. ಎರಡನೇದು, ಕ್ವಶನ್ ಟ್ಯಾಗ್ ಯಾವಾಗಲೂ ಸ್ಟೇಟ್ಮೆಂಟ್ ಅನ್ನ ಅದರ ಟೆನ್ಸ್ ನಲ್ಲಿ ಮ್ಯಾಚ್ ಮಾಡಬೇಕು. ಅಂದ್ರೆ ಯಾವ ಟೆನ್ಸ್ ಅಲ್ಲಿ ಇರುತ್ತೋ ಅದೇ ಟೆನ್ಸ್ ಅಲ್ಲಿ ಮ್ಯಾಚ್ ಮಾಡಬೇಕು. ಸ್ಟೇಟ್ಮೆಂಟ್ಗಳಲ್ಲಿ ಆಕ್ಸಿಲರಿಗಳಿದ್ರೆ ಅದೇ ಆಕ್ಸಿಲರಿಗಳನ್ನು ಉಪಯೋಗಿಸಿ ನಾವು ಕ್ವಶನ್ ಟ್ಯಾಗ್ ಮಾಡೋದನ್ನು ಕಲಿಬೇಕು. ಆಮೇಲೆ ನೌನ್ ವರ್ಡ್ಗಳನ್ನ, ಸ್ಟೇಟ್ಮೆಂಟ್ ನಲ್ಲಿ ಇರ್ತಕ್ಕಂಥ ನೌನ್ ವರ್ಡ್ಗಳನ್ನ ಕ್ವಶನ್ ಟ್ಯಾಗ್ ನಲ್ಲಿ ರಿಪೀಟ್ ಮಾಡಬಾರ್ದು. ರಿಪೀಟ್ ಮಾಡದೆ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಪ್ರನೌನ್ಗಳನ್ನು ಉಪಯೋಗಿಸಿ ಕ್ವಶನ್ ಟ್ಯಾಗ್ ಮಾಡೋದನ್ನ ಕಲಿಬೇಕು. ಇಷ್ಟನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. ಅದೇ ರೀತಿ ಸ್ಟೇಟಿವ್ ಸ್ಟೇಟ್ಮೆಂಟ್ ಇದ್ರೆ ಡೈನಮಿಕ್ ಟ್ಯಾಗ್ ಮಾಡೋದು, ಡೈನಮಿಕ್ ಸ್ಟೇಟ್ಮೆಂಟ್ ಇದ್ರೆ ಸ್ಟೇಟಿವ್ ಟ್ಯಾಗ್ ಮಾಡೋದು ಮಾಡಬಾರ್ದು. ಅಂದ್ರೆ ಸ್ಟೇಟಿವ್ ಸ್ಟೇಟ್ಮೆಂಟ್ ಇದ್ರೆ ಅದಕ್ಕೆ ಡೈನಮಿಕ್ ಟ್ಯಾಗು, ಡೈನಮಿಕ್ ಸ್ಟೇಟ್ಮೆಂಟ್ ಇದ್ರೆ ಸ್ಟೇಟಿವ್ ಟ್ಯಾಗು, ಈ ರೀತಿ ಉಲ್ಟಾ ಅದನ್ನ ಮಾಡ್ಲಿಕ್ಕೆ ಹೋಗಬಾರದು. ಇಷ್ಟು ಹೇಳ್ತಾ ಈ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.